ಯಡಿಯೂರಪ್ಪನವರ ಸಾಧನೆಯನ್ನು ನೋಡಿದ್ರೆ ನಿಮಗೆ ಮೊದಲನೇದಾಗಿ ನೆನಪಾಗೋದೇನು? ಯಡಿಯೂರಪ್ಪನವರು ಅಂದರೆ ಹೋರಾಟ ಅಂದರೆ ಯಡಿಯೂರಪ್ಪನವರು. ಅವರು ಜೀವನದಲ್ಲಿ ರಾಜಕೀಯ ಪ್ರವೇಶ ಮಾಡಿದಿಂದ ಹಿಡಿದು ಸ್ಟಿಲ್ ಇವತ್ತಿನವರೆಗೆ ಅವರು ಹೋರಾಟ ಜೀವನದಲ್ಲೇ ಬಂದಿದ್ದಾರೆ. ಅನೇಕ ಕಾರ್ಯಗಳನ್ನು ಮಾಡಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಬಹುಶಃ ಅವ್ರ ಜೀವನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಸಮಾಜದ ಸೇವೆಯನ್ನು ನಿರಂತರವಾಗಿ ಮಾಡುವಂಥ ಗುಣವುಳ್ಳವರು. ಅವ್ರನ್ನ ಐಡೆಂಟಿಟಿ ಮಾಡಬೇಕು ಅಂತ ಹೇಳಿದ್ರೆ ಬಹುಶಃ ನಾವು ಹೇಳಿ ಕೇಳಿ ಮಠಾಧೀಶ್ವರರು ಸಂವಿಧಾನದಲ್ಲಿ ಮಠಾಧಿಪತಿಗಳಿಗೆ ಸಂವಿಧಾನ ಕೊಟ್ಟರಲ್ಲ ಇದನ್ನ ಕೊಡುಗೆನ, ಅದು ಯಾವ ಮುಖ್ಯಮಂತ್ರಿನೂ ಕೊಟ್ಟಿರಲಿಲ್ಲ. ಅವರೇ ಮಠಗಳನ್ನು ಗುರುತಿಸಿ ಬರೀ ಕೇವಲ ವೀರಶೈವ ಮಠ ಅಲ್ಲ, ಎಲ್ಲ ಧಾರ್ಮಿಕ ಪರಂಪರೆ ಮಠಗಳಿಗೂ ಅನುದಾನವನ್ನು ಕೊಟ್ಟಂಥ ದಾಖಲೆ ಯಡಿಯೂರಪ್ಪನವರಿಗಿದೆ. ಮತ್ತು ರೈತರ ಪರವಾಗಿ ಇದ್ದಂಥ ರೈತರ ನಾಯಕನಾಗಿದ್ದಲ್ಲೇ ರೈತರ ಒಂದು ಬಡ್ಜೆಟ್ನ ಕೊಟ್ಟರು. ಅವರು ಯಾವ ಮುಖ್ಯಮಂತ್ರಿಯೂ ರೈತರ ಬಡ್ಜೆಟ್ ಕೊಟ್ಟಿರಲಿಲ್ಲ. ಅಂಥ ಬಡ್ಜೆಟನ್ನು ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ. ಮತ್ತು ಮಕ್ಕಳಿಗೆ ಸೈಕಲ್ ಕೊಟ್ಟಂಥ ದಾಖಲೆ, ಮತ್ತು ಮಗು ಹುಟ್ಟಿದಾಗ 1 ಲಕ್ಷ ರೂಪಾಯಿ ಬಾಂಡ್ ಇಟ್ಟಂಥ ದಾಖಲೆ, ಒಂದಲ್ಲ ಎರಡು 106 ದಾಖಲೆಗಳು ಹೇಳ್ಬೋದು ಅವರಿಗೆ. ಅಂದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಭಾಳ ಮುತ್ಸದ್ದಿಯನ್ನು ಹೊಂದಿದಂಥ ಯಡಿಯೂರಪ್ಪನವರು ಸಣ್ಣ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿದಂಥ ಯಡಿಯೂರಪ್ಪನವರು ಶಿವಮೊಗ್ಗ ಜಿಲ್ಲೆಗೆ ಬಂದು ಇಡೀ ರಾಜ್ಯವನ್ನು ಪ್ರತಿನಿಧಿಸುವಂಥ ಒಂದು ಸ್ಥಾನವನ್ನು ಭದ್ರಪಡಿಸ್ಕೊಂಡಿದ್ದಾರೆ. ಬಹುಶಃ ಕರ್ನಾಟಕದಲ್ಲಿ BJP ಹೇಳೋಕ್ಕೆ ಹೆಸರಿರಲಿಲ್ಲ. ಅಂಥದ್ರಲ್ಲಿ ಇವರು ಒಬ್ಬರ ಗೆದ್ದು 4 ಸಾರಿ ಮುಖ್ಯಮಂತ್ರಿ ಆಗಿದ್ದ ದಾಖಲೆಯೂ ಮಾಡಿದ್ದಾರೆ. ಅವರು 1 ಸಾರಿ 2 ಸಾರಿ 4 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅನೇಕ ತೊಡರುಗಳನ್ನು ಅನುಭವಿಸಿದ್ದಾರೆ. ಮತ್ತು ಏಳು ಬೀಳುಗಳು ಬಂದಿದ್ದಾವೆ. ಅವ್ರ ಕಷ್ಟ ಅಂದರೆ ಒಂದು ಸರಿ ಜೈಲಿಗೂ ಹೋಗಿ ಬಂದರು. ಅವ್ರು ಇದಕ್ಕೆ ಹೋಗಿದ್ರು ಅಂತ ಗೊತ್ತಿಲ್ಲ. ಆದರೆ ಹೋರಾಟ ಅಂತಕ್ಕಂಥ ಪರಿಸ್ಥಿತಿ ಸಂದರ್ಭದಲ್ಲಿ 1 ಸಲ ಹೋಗಿದ್ರು, ಮತ್ತು ರಾಜಕೀಯದ ಆರೋಪಗಳಿಂದ 2ನೇ ಸಲ ಹೋಗಿ. ರಾಜಕೀಯ ಆರೋಪದಿಂದ ಅಂತೇಳಿದ್ರೆ ಅವ್ರ ಕುಟುಂಬದ ಸ್ವಯಂಕೃತ ಅಪರಾಧ ಅದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಷ್ಟೇ. ಹಾಗಾಗಿ ಯಡಿಯೂರಪ್ಪನವರು ಹೋಗಿದ್ದಾರೆ. ಇವತ್ತು 50 ವರ್ಷದ ಅವ್ರ ಸಾಧನೆಯನ್ನು ಗುರುತಿಸುವಂಥ ಈ ಚಿತ್ರದುರ್ಗ ಮಹಾನಗರದಲ್ಲಿ ರಾಷ್ಟ್ರದ ಅಮಿತ್ ಶಾ ಅವರವರು ಹೋಮ್ ಮಿನಿಸ್ಟರ್ ಬರ್ತಾಯಿದ್ದಾರೆ. ಜೊತೆಗೆ ಎಲ್ಲ ಅಭಿಮಾನಿಗಳು, ಶಾಸಕರಿರ್ಬೋದು, ಸಚಿವರಿರ್ಬೋದು, ಅಭಿಮಾನಿಗಳಿರ್ಬೋದು, ಮೂಲೆಗಳಿಂದ ಬಹುಶಃ ನಾನು ಮಾಧ್ಯಮಗಳು ನೋಡಿದೆ 10 ಲಕ್ಷಕ್ಕಿಂತ ಮಿಗಿಲಾಗಿ ಬರ್ತಾರೆ ಅಂಥೇಳಿ. ಮತ್ತು ಅಷ್ಟೇ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂದವ್ರಿಗೆಲ್ಲರಿಗೂ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಎಲ್ಲವನ್ನೂ ಮಾಡಿರೋಂಥಕ್ಕಂಥದ್ದು ಅವರ ಸುಪುತ್ರರಾದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಸಾಧನೆ, ಅವರ ಪ್ರತಿಫಲ. ಆಮೇಲೆ ಅವರ ಇನ್ನೊಬ್ಬ ಪುತ್ರ ಸಂಸದರು ರಾಘವೇಂದ್ರ ಇಬ್ಬರ ಪುತ್ರರ ಸಹಕಾರದಿಂದಲೇ ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಒಂದು ಮಾಡೆಲ್ ಅವರು ನಮ್ಮ ಸಮಾಜಕ್ಕೆ, ಒಂದು ಮಾದರಿ. ಯಡಿಯೂರಪ್ಪನವರು ಒಂದು ಮಾದರಿ ಮಾಸ್ ಲೀಡರ್ ಆಗಿದ್ದರು ಒಂದು ಕಾಲಕ್ಕೆ. ಬಹುಶಃ ನಿಜಲಿಂಗಪ್ಪನವ್ರ ಕಾಲದಿಂದಲೂ ಯಡಿಯೂರಪ್ಪ, ಆಮೇಲೆ ಜೆ.ಎಚ್. ಪಾಟೀಲ್ ಕಾಲ ಆಗಿರ್ಬೋದು, ವೀರೇಂದ್ರ ಪಾಟೀಲ್ ಕಾಲ ಆಗಿರ್ಬೋದು. ಈಗಲೂ ಮಾಸ್ ಲೀಡರ್ ಅಂದರೆ ಯಡಿಯೂರಪ್ಪ, ಸಿದ್ದರಾಮಯ್ಯ, H.D. ದೇವೇಗೌಡ, ಬೊಮ್ಮಾಯಿ ಕಾಲ ಇರ್ಬೋದು. ಎಲ್ಲ ಕಾಲವನ್ನು ಹೋಲಿಸಿದರೆ ಯಡಿಯೂರಪ್ಪನವರು ಮಾಸ್ ಲೀಡರ್ ಆಗಿದೆ. ಎಲ್ಲ ಜನಾಂಗ, ಎಲ್ಲ ಕೋಮಿನವರವರಿಗೆ ಓಟ್ ಕೊಟ್ಟು ಗೆಲ್ಲಿಸುವಂಥ ಪ್ರಸಂಗ ಬಂದು ಯಡಿಯೂರಪ್ಪನವ್ರನ್ನ ನಾನು ನೋಡ್ಬೋದು. ಸರ್, ಬೂಕನಕೆರೆ ಸಿದ್ಧಲಿಂಗಪ್ಪ ಯಡಿಯೂರಪ್ಪ ಅವ್ರಿಗೂ ನಿಮ್ಮ ಶ್ರೀ ಕ್ಷೇತ್ರ ಸಿದ್ಧಲಿಂಗೇಶ್ವರ ಕ್ಷೇತ್ರಕ್ಕೆ ಏನು ಅವಿನಾಭಾವ ಮನೆ ದೇವರು ಕೂಡ ಹೌದು, ಅವಿನಾಭಾವ ಸಂಬಂಧ ಹೇಗಿದೆ? ಎಲ್ಲ ಭಾರತೀಯ ಸಂಸ್ಕೃತಿನಲ್ಲಿ ಒಂದು ಕುಟುಂಬಕ್ಕೆ ಮನೆದೇವರು ಅಂತಿರುತ್ತೆ. ಭಾರತೀಯ ಸಂಸ್ಕೃತಿನಲ್ಲಿ ಎಲ್ಲ ಕುಟುಂಬಕ್ಕೂ ಮನೆದೇವರು ಇರುತ್ತೆ. ಹಾಗಾಗಿ ಯಡಿಯೂರಪ್ಪನವರಿಗೆ ಮನೆದೇವರು ಯಡಿಯೂರು ಸಿದ್ಧಲಿಂಗೇಶ್ವರರು. ಪ್ರಾಯಶಃ ನಾನು ಯಡಿಯೂರು ಮಠದಲ್ಲೇ ಬಾಳೆಹೊನ್ನೂರು ಶಾಖಾ ಮಠದ ನಾವು ಇದ್ದೀವಲ್ಲೇ ಪಕ್ಕ. ಆ ಮಠ ನಾವು ಹೋದಾಗ ಮಠ ಅಷ್ಟು ಪ್ರಗತಿ ಇರಲಿಲ್ಲ. ಯಡಿಯೂರಪ್ಪ ಬಂದಮೇಲೆ, ಮುಖ್ಯಮಂತ್ರಿ ಆದಮೇಲೆ ಅದನ್ನ ರೂಪವನ್ನೇ ಬದಲಾಯಿಸಿಬಿಟ್ರು. 100 ಕೋಟಿ ಅನುದಾನವನ್ನು ಕೊಟ್ಟು ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿ ಇವತ್ತು ಯಡಿಯೂರಪ್ಪ ಅಂದರೆ ನಮ್ಮ ಎಲ್ಲ ಸಿದ್ಧಲಿಂಗೇಶ್ವರನ ಗುರುತು ಭಕ್ತರು ಯಾರು ಯಡಿಯೂರಿಗೆ ಬರ್ತಾರಲ್ಲ ಯಡಿಯೂರಪ್ಪನ ಹೆಸರು ಹೇಳಲೇಬೇಕು. ಆ ರೀತಿಯೊಂದು ಕ್ರಾಂತಿ ಮಾಡಿದ್ದಾರೆ ಯಡಿಯೂರಪ್ಪನವರು. ಕ್ರಾಂತಿ ಮಾಡಿ ಒಂದು ಯಡಿಯೂರನ್ನು ಇವತ್ತು ಒಂದು ಕೆಲವೇ ದೇವಸ್ಥಾನಗಳ ಆದಾಯದಲ್ಲಿ ನಮ್ಮ ಯಡಿಯೂರು ಕ್ಷೇತ್ರ 30 ಕೋಟಿ ಪಡೆದು 6ನೇ ಸ್ಥಾನದಲ್ಲಿದೆ. ಆ ಸ್ಥಾನಕ್ಕೆ ಬರಲಿಕ್ಕೆ ಕಾರಣೀಭೂತರು ಯಡಿಯೂರಪ್ಪನ. ಯಾಕೆ ಮೂಲ ಸೌಕರ್ಯಗಳನ್ನು ಅಲ್ಲಿ ಮಾಡಿಕೊಟ್ರು. ವಸತಿ ಇರ್ಬೋದು, ಪ್ರಸಾದ ವ್ಯವಸ್ಥೆ ಇರಬೇಕು. ಅಲ್ಲಿ ಇವಾಗ ಅವರ ಕಾನ್ಸೆಪ್ಟ್ ಇದ್ದಿದ್ದು ದೇವಸ್ಥಾನದ ಹೊತ್ತಿಂದೆಲ್ಲ ಒಂದು ದಾಸೋಹ ಮಾಡಬೇಕು ಅಂತ ಒಂದು ಇತ್ತು. ಬಿಲ್ಡಿಂಗ್ ಕಟ್ಟಿದ್ದಾರೆ. ಈಗ ಇಷ್ಟೆಲ್ಲ ಶೀಘ್ರದಲ್ಲೇ ಅಲ್ಲಿ ದಾಸೋಹ ಆಗ್ಬೋದು. ಸರ್ಕಾರದ ವತಿಯಿಂದ ದಾಸೋಹ ಆಗುತ್ತೆ ಅಲ್ಲಿ.
ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರಕ್ಕೆ ಯಡಿಯೂರಪ್ಪನವ್ರ ಕೊಡುಗೆ ಬಹಳ ಅಂತ ಹೇಳಿದ್ರಿ. ಅವರು ಯಾವಾಗೆಲ್ಲ ಬರ್ತಾರೆ ವಿಶೇಷ ದಿನಗಳಲ್ಲಿ, ಯಾವಾಗ ಬರ್ತಾರೆ ಸರ್? ಅವರು ವಿಶೇಷ ದಿನಗಳಲ್ಲಿ ಅವ್ರು ಬರದೇ ಇದ್ದರೂ ಕುಟುಂಬದವರು ಯಾರಾದರೂ ಬರ್ತಾರೆ. ತಿಂಗಳಿಗೆ 6 ತಿಂಗಳಿಗೆ 3 ತಿಂಗಳಿಗೆ ಪರಿವಾರ ಬರ್ತಾರೆ. ರಾಘವೇಂದ್ರ ಬರ್ತಾರೆ, ವಿಜೇಂದ್ರ ಬರ್ತಾರೆ, ವಿಜೇಂದ್ರ ಕುಟುಂಬ ಬರ್ತಾರೆ, ರಾಘವೇಂದ್ರ ಕುಟುಂಬ ಬರ್ತಾರೆ. ಯಡಿಯೂರಪ್ಪನವರು ಅನೇಕ ಸರಿ ಆ ಭಾಗದಲ್ಲಿ ಎಲ್ಲರೂ ಬಂದರೆ ವಿಸಿಟ್ ಕೊಟ್ಟು ಹೋಗ್ತಾರೆ. ಮತ್ತು ಅವರು ಗೆದ್ದಾಗ ಪ್ರಮಾಣವಚನ ಸ್ವೀಕಾರ ಅವರು ಪೂರ್ವದಲ್ಲಿ ಬಂದು ಅವರ ಮಂದಿಯವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗುವಂಥ ರೂಢಿಯನ್ನು ಪ್ರತೀತಿ ಇಟ್ಕೊಂಡಿದ್ದಾರೆ. ಮಠಮಾನ್ಯಗಳಿಗೆ ಬಜೆಟ್ನಲ್ಲಿ ಅನುದಾನ ಕೊಟ್ಟಾಗ ಟೀಕೆಗಳು ಇತ್ತು. ಯಾಕೆ ಮಠಮಾನ್ಯಗಳಿಗೆ ಜನರ ದುಡ್ಡನ್ನು ಕೊಡಬೇಕು ಅನ್ನೋದು, ಆ ಟೀಕೆಗಳನ್ನ ಎದುರಿಸಿ ಕೂಡ ಯಡಿಯೂರಪ್ಪನವ್ರು ಯಾವುದೇ ಕಾರಣಕ್ಕೂ ಮಠಮಾನ್ಯಗಳನ್ನು ಬಿಟ್ಟುಕೊಡಲಿಲ್ಲ ಸರ್. ಸರ್ಕಾರ ಮಾಡೋ ಕೆಲಸವನ್ನು ಮಠಮಾನ್ಯ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಂಡಿದ್ರು. ಅವರು ಕ್ರಾಂತಿ ಮಾಡಿದ್ರು. ಇವತ್ತು ಮಠಮಾನ್ಯಗಳು ಏನಾದರೆ ಕ್ರಾಂತಿ ಮಾಡಿದ್ದಾರೆ ಅಂದರೆ ಅದು ಸರ್ಕಾರ ಮಾಡದೇ ಇರೋ ಕೆಲಸವನ್ನು ಮಠಮಾನ್ಯಗಳು ಮಾಡಿದ್ದಾವೆ. ಅದನ್ನ ಕಂಡಿದ್ರು ಅವರು. ಬಹುಶಃ ನಾವು ಇಲ್ಲಿ ಕೊಟ್ಟರೆ ಸಾರ್ಥಕ ಆಗುತ್ತೆ, ಸಮಾಜಕ್ಕೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಠಮಾನ್ಯ ಗುರುತಿಸಿ ಒಂದು ಅನುದಾನ ಕೊಟ್ಟರು. ಅನುದಾನ ಕೊಟ್ಟಿದ್ದು ಅಂದರೆ ಬಹುಶಃ ಇತಿಹಾಸದಲ್ಲಿ ದಾಖಲೆ ಆಗಿಬಿಟ್ಟಿದೆ. ಮಠಗಳೇ ಅನುದಾನ ಕೊಟ್ಟಂಥ ದಾಖಲೆ ಅವ್ರು ಮಾಡಿದರು, ಯಾರೂ ಮಾಡಿಲ್ಲ. ಇವತ್ತು ಅವ್ರು ಕೊಟ್ಟಂಥ ದಾಖಲೆಯನ್ನು ಕೆಲವು ಮುಂದೆ ಬಂದು ಸರ್ಕಾರ ಕಟ್ ಮಾಡಿ ವಾಪಸ್ ತೊಗೊಂಡಿತು. ಅವ್ರು ಕೊಟ್ಟ ದಾಖಲೆನ ಕೊಟ್ಟಂಥ ಹಣವನ್ನು ಉಳಿದು ವಾಪಸ್ ತೊಗೊಂಡು ಸರ್ಕಾರ. ಅವ್ರು ಪ್ರಪ್ರಥಮವಾಗಿ CM ಆದಾಗ ನಾವು 8ರಲ್ಲಿ ನಾವು ಅಧಿಕೃತವಾಗಿ ಪ್ರಮಾಣ ಸ್ವೀಕಾರಕ್ಕೆ ಹೋಗಿದ್ವಿ. 5 ಜನ ಹೋದ್ವಿ. ಅವಾಗ ಹಿಂಗೆ ಬಂದೋಬಸ್ತ್ ಇತ್ತು ಪೊಲೀಸ್ನೆಲ್ಲ. ನಾವು ಯಡಿಯೂರು ಸ್ವಾಮಿಗಳು ಬಾವುಟ ಕಾರ್ ನೋಡಿದ ತಕ್ಷಣ ಎಲ್ಲ ಪೊಲೀಸ್ನವ್ರು ಬಿಟ್ಬಿಟ್ಟು ಸೀದಾ ಹೋಗ್ರಿ ಯಡಿಯೂರು ಸ್ವಾಮಿ ಅವ್ರ ಗುರು ಬಂದಾರೆ ಕಳಿಸಿಬಿಟ್ರು ಅಂತೇಳಿ ಪ್ರಮಾಣ ಸ್ವೀಕಾರಕ್ಕೆ ಹೋಗಿದ್ವಿ ನಾವು. ನಮ್ಮ ಮಠಕ್ಕೂ ಅವ್ರಿಗೆ ಯಡಿಯೂರು ಮಠಕ್ಕೂ ಬಂದಿದ್ದಾರೆ ಅವರು. ಸಾಕಷ್ಟು ಸರಿ ಬಂದು ಬೇಕಾರಾಗಿತ್ತು. ಯಡಿಯೂರಪ್ಪನವ್ರನ್ನ ಹೊರಗಡೆಯಿಂದ ನೋಡಿದ್ರೆ ಸ್ವಲ್ಪ ಕೋಪ ಮುಂಗೋಪ ಎಲ್ಲ ಇದೆ ಅಂತ ಅನ್ಸೋದು ಹೇಳ್ತಾರೆ ಜನರು ಕೂಡ. ನೀವು ನೋಡ್ದಂಗೆ ಯಡಿಯೂರಪ್ಪನವರ ಸ್ವಭಾವ ಸರಳ ಮತ್ತು ಸಜ್ಜನಿಕೆ ಹೇಗಿರುತ್ತೆ? ಅವರು ಇತ್ತೀಚೆಗೆ ಅವರು ಭಾಳ ಮೌನವ್ರತ ತಾಳಿದ್ದಾರೆ. ಯಾರ ಹತ್ರ ಹೆಚ್ಚಿಗೆ ಮಾತಾಡೋದಿಲ್ಲ, ಕೆಲಸ ಮಾಡ್ತಾರೆ, ಮಾತಾಡಲ್ಲ, ಕೆಲಸ ಮಾಡಿ ತೋರಿಸ್ತಾರೆ ಸಮಾಜಕ್ಕೆ. ಸ್ವಲ್ಪ ಕೋಪ ಇರ್ಬೋದು, ಇದ್ರೂ ಅದು ಒಳ್ಳೆ ಸತ್ಕಾರ್ಯಗಳಿಗೆ ಕೋಪಕ್ಕೆ ಒಳ್ಳೆ ಕೆಲಸ ಆಗಲಿ ಅಂತಕ್ಕಂಥ ಭಾವನೆಯಿಂದ ಕೋಪ ಮಾಡ್ಕೊಳ್ತಾರೆ ಅಷ್ಟೇ. ಅವ್ರಿಗೇನು ಕೆಲಸ ಆಗಲಿಲ್ಲ, ಸರ್ಕಾರದಾಗ ಅಧಿಕಾರಿಗಳು ಮಾಡಲಿಲ್ಲ ಅಂದ್ರೆ ಕೋಪ ಮಾಡಲೇಬೇಕು. ಹೇಳಿ ಕೆಲಸ ಮಾಡದಿದ್ದರೆ ಅಧಿಕಾರಿಗಳ ಮೇಲೆ ಕೋಪ ಮಾಡಲೇಬೇಕಾ? ದೇವರ ಮೇಲೆ ಅಪಾರವಾದಂಥ ಭಕ್ತಿ ಉಳ್ಳ ನಾಯಕರಲ್ಲಿ ಯಡಿಯೂರಪ್ಪ ಅವರು ಕೂಡ ಹೌದು. ಅವರ ವಿಶೇಷ ಪೂಜೆಗಳು ಹೇಗಿರ್ತವೆ ಸರ್ ಯಡಿಯೂರು ಸಿದ್ಧಲಿಂಗ ಕ್ಷೇತ್ರದ? ನಾನು ಕಂಡಂತೆ ಯಡಿಯೂರಪ್ಪನವರು ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಹೋಗಿರುವಂಥ ಪದ್ಧತಿ ಇದು. ನಾವು ಅಚಾನಕ್ಕಾಗಿ ಒಂದು ಸರಿ ನಾವು ಬಾಳೆಹೊನ್ನೂರು ಜಗದಲ್ಲಿ ಅವ್ರ ಮನೆಗೆ ಬೆಳಗ್ಗೆ 6 ಗಂಟೆಗೆ ಹೋದ್ವಿ. ಒಂದು ಸಮಸ್ಯೆ ಇತ್ತು, ಬಗೆಹರಿಸೋಕ್ಕೆ ಅಂತ ಹೋದ್ವಿ. ಹೋದಾಗ ಅವರು ದೇವ್ರ ಮೇಲೆ ದೇವ್ರ ಮನೆಯಲ್ಲಿ ಪೂಜೆ ಕೂತಿದ್ರು. ಹೊರಗೆ ಬಂದ ತಕ್ಷಣ ಕೇಳಿದರು, ಬುದ್ಧಿ ನಾನೇ ಬರ್ತಿದ್ದೆ, ನೀವು ಹೇಳಿದರೆ ನಾನೇ ಬರ್ತಿದ್ದೆ, ನೀವು ಯಾಕೆ ಬಂದ್ರಿ ಮನೆಗೆ ಅಂತಂದರು. ಇಲ್ಲಪ್ಪ, ಒಂದು ತುರ್ತು ಪರಿಸ್ಥಿತಿ ಇತ್ತು, ಮಾತಾಡೋಕ್ಕೆ ಅಂತ ಬಂದೀವಿ ಅಂತ ಹೇಳಿದ್ವಿ. ಅವ್ರು ಕಂಡಂತೆ ಅವರು ಬಹುಶಃ ನನಗೆ ಗೊತ್ತಿರೋ ಹಾಗೆ ಅವ್ರು ಬೆಳಗ್ಗೆ ಎದ್ದು ವಾಕ್ ಹೋಗಿ, ಎರಡನೇದು ನಮ್ಮ ವೀರಶೈವ ಧರ್ಮದ ಪ್ರಕಾರವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡುವಂಥ ಪದ್ಧತಿ ಇಟ್ಕೊಂಡಿದ್ದಾರೆ. ಲಿಂಗ ಪೂಜೆ ಮಾಡುವಂಥ ಪದ್ಧತಿ ಇಟ್ಕೊಂಡಿದ್ದಾರೆ. ಕೊಳ್ಳ ಲಿಂಗವೂ ಇದೆ, ಅನೇಕ ಬಾರಿ ನೋಡಿದ್ದೀವಿ ನಾವು. ಶಿವಮೊಗ್ಗದಲ್ಲಿ ಬೇರೆ ಪಬ್ಲಿಕ್ ಸಮಾರಂಭದಲ್ಲಿ ಶಿವಪೂಜೆ ಮಾಡೋದು ದಾಖಲೆ ಇದೆ. ದೇವ್ರ ಮೇಲೆ ಭಾಳ ಭಕ್ತಿ, ಶ್ರದ್ಧೆ, ವಿಶ್ವಾಸ ಇಟ್ಕೊಂಡಿದ್ದಾರೆ. ದೇವರಾಗೆ ಅವನ್ನ ಮೇಲೆತ್ತಿದ್ದಾನೆ. ಸರ್, ಇವತ್ತು 50 ವರ್ಷಗಳ ಯಡಿಯೂರಪ್ಪ ಅವರ ಸಾಧನೆ ಬಗ್ಗೆ ಅಭಿಮಾನೋತ್ಸವ ನಡೀತಾ ಇದೆ. ಅವ್ರಿಗೆ 84 ವರ್ಷಗಳಾದರೂ ಅವ್ರಿಗಿನ್ನೂ ಅದೇ ಉತ್ಸಾಹ ಇದೆ. ಅವರ ಒಂದು ರಾಜಕೀಯದ ಜೀವನದ ಬಗ್ಗೆ ಅವ್ರು ಏನು ಸತ್ಕಾರ್ಯಗಳು ಮಾಡಿದ್ದಾರೆ, ಅದು ಅವರಿಗೆ ಸ್ಫೂರ್ತಿ ಕೊಟ್ಟಿದೆ. 84 ಇನ್ನೂ 100 ವರ್ಷ ಬಹುಶಃ ಈ ಭಾರತೀಯ ಸಂಸ್ಕೃತಿಯಲ್ಲಿ ಜ್ಯೋತಿಷ್ ಪ್ರಕಾರ ಒಬ್ಬ ಮನುಷ್ಯನಿಗೆ 120 ವರ್ಷ ಆಯಿಸಿದಂತೆ. ಎಷ್ಟು ವರ್ಷ? 20 ವರ್ಷ. ಅದರಲ್ಲಿ ನಾವು 60 ವರ್ಷ ಆದಮೇಲೆ ಷಷ್ಠಾಬ್ದಿ ಮಾಡ್ಕೊಳ್ತೀವಿ, ಅರ್ಧ ಆಯುಸ್ ಮುಗೀತು ಅಂತೇಳಿ. ಅರ್ಧ ಆಯುಸ್ ಯಾಕೆ ಮುಗೀತು? ಲೌಕಿಕವಾಗಿ ಆ 60 ವರ್ಷವನ್ನು ಮಕ್ಕಳಿಗೆ, ಹೆಂಡ್ತಿಗೆ, ಮೊಮ್ಮಕ್ಕಳಿಗೆ ಸೀಮಿತ ಇರಬೇಕು. ಇನ್ನು 60 ವರ್ಷ ಇದೆಯಲ್ಲ, ಅದು ಭಗವಂತ ಕಡೆ ಸೀಮಿತ ಇರಬೇಕು, ಭಗವಂತ ಪ್ರಾರ್ಥನೆ ಕಡೆ ಇರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ 120 ಆಯುಷ್ಯದಲ್ಲಿ ಬಹುಶಃ ಇವತ್ತಿದ್ದಾರೆ. ಎಷ್ಟೋ ಜನ ಪರಮ ಪೂಜ್ಯ ಸಿದ್ಧಗಂಗಾ ಸ್ವಾಮಿಗಳು ಭಾಳ ಆಪ್ತರು ಯಡಿಯೂರಪ್ಪನವರಿಗೆ. ಆಂದೇವೇ ಬಂದಾಗ ಸಿದ್ಧಗಂಗಾ ಮಠಕ್ಕೆ ಹೋಗದೆ ಬರೋ ದಾಖಲೆನೇ ಇಲ್ಲ. ಅವರು 111 ವರ್ಷ ಬದುಕಿದ್ರು. ಸಾಮಾನ್ಯವಾಗಿ ಬದುಕಿದಂಥ ಸಾಲ್ಮರ್ ತಿಮ್ಮಕ್ಕ 114 ವರ್ಷ ಬದುಕಿದ್ಲು. ಇವತ್ತು ಉತ್ತರ ಪ್ರದೇಶದ ಒಬ್ಬ ವ್ಯಕ್ತಿ ಇದ್ದಾನೆ, 124 ವರ್ಷ ಇದ್ದಾನೆ, ಇವತ್ತಿದ್ದಾರೆ. ಅವರ ಆಹಾರ, ವಿಹಾರ, ನಡೆ, ನುಡಿ ಬೆಲೆ ಬದುಕ್ಬೋದು, 120 ವರ್ಷ ಬದುಕ್ಬೋದು. ಆ ಬದುಕಿನಲ್ಲಿ ಇವರು ತುಂಬ ಜೀವನವನ್ನು ಮಾಡಿದ್ದಾರೆ. ಅದು ಮಾಡಿದರೂ ಇವತ್ತು ಅವರಿಗೆ ರಾಜಕೀಯವಾಗಿ, ಧಾರ್ಮಿಕವಾಗಿ ಇನ್ನೂ ಮಾಡಬೇಕು ಅಂತ ಅವು
ಪುಟ ಉಕ್ಕುತ್ತೆ ಅವ್ರ ಮನಸ್ಸಿನಲ್ಲಿ. ಆ ಮನಸ್ಸೇ ಅವರಿಗೆ ಇಷ್ಟು ಉಲ್ಲಾಸ ಕಾರಣ. ಸತ್ಕಾರ್ಯ ಮಾಡಿದಾರಲ್ಲ, ಈ ಜೀವನದಲ್ಲಿ ಸಾರ್ಥಕ ಕೆಲಸ ಮಾಡಿದಂತಕ್ಕಂಥ ಭಾವನೆ ಬಂದುಬಿಟ್ಟಿದೆ ಅವರಿಗೆ. ಬಂದಾಗ ಉತ್ಸಾಹ ಬರಲೇಬೇಕು. ಈಗ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗಿದ್ದಾರೆ ಯಡಿಯೂರಪ್ಪನವರು, ಆದರೆ ರಾಜಕೀಯದ ಚಟುವಟಿಕೆಯಿಂದ ದೂರ ಆಗಿಲ್ಲ. ಮತ್ತೆ ಚುನಾವಣೆ ಇದರಲ್ಲಿ ಇರಬೇಕು ಅಂತ ಅನಿಸುತ್ತಾ ನಿಮ್ಗೆ ಯಡಿಯೂರಪ್ಪನಂಥ ನಾಯಕರು? ಅವರ ಮಾರ್ಗದರ್ಶನ ಅವಶ್ಯಕತೆ ಇದೆ. ಹಿರಿಯರಲ್ಲ, ಅನುಭವ ಇದೆ ಅವರಿಗೆ. ಅನುಭವ ಚಿಕ್ಕವರಿಗೆ ಮಾರ್ಗದರ್ಶನ ಕೊಡಬೇಕು. ಅವ್ರು ನೇರವಾಗಿ MLA ಆಗ್ತಿದ್ರು, MLA ಮಾಡುವಂಥ ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಬೇರೆ ಇಂಥವ್ರನ್ನ ಗುರುತಿಸಿ ಇಂಥವ್ರಾದರೆ ಇಂಥವ್ರು ಸೀಟ್ ಕೊಟ್ಟರೆ MLA ಆಗ್ಬೋದು ಅಂತ ಭಾವನೆ ಅನುಭವದ ಮೇಲೆ ಹೇಳ್ತಾರೆ. ಹಂಗೆ ರಾಜಕೀಯದಲ್ಲಿ ಅವರು ಸಕ್ರಿಯವಾಗಿ ಇವತ್ತು ಇದ್ದಾರೆ. ತಪ್ಪು ಅಂತ ಹೇಳಕ್ಕೆ ಬರೋದಿಲ್ಲ. ರಾಜಕೀಯಕ್ಕೆ ವಯಸ್ಸಿನ ಇದಿರಲ್ಲ ಬಿಡಿ, ಮಿತಿ ಇಲ್ಲ, ಮಿತಿ ಇಲ್ಲ. ಜನಸೇವೆ ಮಾಡೋವಂಥವ್ರಿಗಾದರೆ ಯಾವ ವಯಸ್ಸಿಗೆ ಬೇಕಾದ್ರೂ ಜನಸೇವೆ ಮಾಡ್ಬೋದು ಅಂತ.